प्रदातारम् आविश आविशता अवहायास्मान् आविशता अव आयास्मान् आविशतान वहायास्मान् देवयानेन 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 पथे देवयानेन पते देवयानेन पतेत एता सुकृता एथ सुकृताम् एत सुकृताम् लोके सीदता लोके सीधता लोके सीधता तन्नः संस्कृतम् तन्नः संस्कृतम् तन्नः संस्कृतम् So these are all the important mantras at the end of the whole performance of offering the Soma libations. We have to submit our prayer, and more important is the Surya Bhagavan, and Surya is Indra, Mitra is Indra, all the gods whom we talk about, Mitra, Varuna, Surya, Agni, ಇವರೆಲ್ಲರೂ ಕೂಡ ಪರಮಾತ್ಮ ಸ್ವರೂಪ, ದ ರೆಪ್ರೆಸೆಂಟೇಟಿವ್ಸ್. ಸೊ ಇನ್ ದಿ ಮಂತ್ರ 1443 we see I vayasa vayaha vo rupam abhyemi, and we are trying to abhyemi means we are trying to reach up your form, and vayaha vayasa and tutho vaha visvavedaha vibhajatu varshishte adhinake. So let you are this is a description of the Paramatma with their Surya Bhagavan or Agni Soma and all that. That what is that they have got to do is varshishte nake adhibhajatu. So Naka Loka is Swarga Loka, and that is what is called Varshishta Loka. That is the Loka which we can choose best to reach up. Because ಎಲ್ಲರಿಗೂ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತಾರೆ, ಮೋಕ್ಷಕ್ಕೆ ಹೋಗಿದ್ದಾರೆ ಅಂತ ಯಾರು ಹೇಳಲ್ಲ. Supposing anybody leaves the place, people say ಸ್ವರ್ಗಕ್ಕೆ ಹೋಗಿದ್ದಾರೆ, ದೇವರ ಹತ್ರ ಹೋಗಿದ್ದಾರೆ, ಈ ಮಾತುಗಳು ಬರುತ್ತೆ. ಬಟ್ ಅದಕ್ಕೋಸ್ಕರ ಈ ನಾಕಲೋಕ ಈಸ್ ಸಮಥಿಂಗ್ in the area of the Swargaloka, because Swargaloka also, I think we have got so many layouts, regions. So Swarga is ultimate resting place, but there are Nakaloka. That's why ಈ ಅಗ್ನಿ ನಾಕ ಸ್ವರ್ಗ ಅಂತ ಹೇಳ್ತಾರೆ, ಬಿಕಾಸ್ ಆಲ್ಮೋಸ್ಟ್ ವೆನ್ ಯು ಆರ್ ಆಲ್ಮೋಸ್ಟ್ ಇನ್ ದಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಯು ಆರ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಆ ತರಹ ಇಲ್ಲಿ ನಾಕಲೋಕದಲ್ಲಿ ಅಧಿಲೋಕೆ ವರ್ಷಿಷ್ಟೇ ವಿಭಜತು. ಅಂಡ್ ಏತತ್ತು ತೇ ಅಗ್ನೇ ರಾಧಯೇತಿ ಸೋಮಚ್ಯುತಂ. ಸಿ ನಾ ಸೋಮಚ್ಯುತಂ ಅಂದರೆ that which has been offered, that soma rasa, and that associating with you is going to bring you, O Agni, lot of wealth. Radha eti. There may be so many other things, Ra and Dha. So Radha is the riches, strength, energy, brilliance, ಇವೆಲ್ಲ ಆಗುತ್ತೆ. ಸೊ ನಿನಗೆ ಬೇಕಾದಷ್ಟು ಬೇಕಾದ ಶಕ್ತಿ ಎಲ್ಲ ಬರುತ್ತೆ. ಆ ಶಕ್ತಿ ಎಲ್ಲಿಂದ? ಬಿಕಾಸ್ ಐ ಥಿಂಕ್ ಬೀಯಿಂಗ್ ಡಿರೈವ್ಡ್ ಫ್ರಮ್ ದಿ ಸೋಮ ಜ್ಯೂಸ್ ಆರ್ ಸೋಮವಲ್ಲಿ ಆರ್ ಸೋಮದೇವ. ಸೊ ಅವರಿಂದ ಬರುತ್ತೆ. ಅದರಿಂದ ಅಗ್ನಿ ಮಿತ್ರಸ್ಯ ಪಥ ತತ್ ದೇರ್ಫೋರ್ ಮಿತ್ರಸ್ಯ ಪಥ ನಯ. ಯು ಪ್ಲೀಸ್ take us on the pathway of the Surya Bhagavan, who is the Mitra, who is the
ಫ್ರೆಂಡ್. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಮಿತ್ರಸ್ಯ ಚಕ್ಷುಷಾ ಈಕ್ಷಧ್ವಂ ಅಂತ ಹೇಳ್ತಾರೆ. ಸೂರ್ಯ ಭಗವಾನು ಸಮಾನವಾಗಿ ಎಲ್ಲರನ್ನೂ ಯಾವ ತರಹ ಪಾರ್ಶಿಯಾಲಿಟಿ ಇಲ್ಲ ನೋಡ್ತಾನೋ, ಇನ್ ದಟ್ ಸೇಮ್ ಮ್ಯಾನರ್ there should be that kind of uniform outlook and then protection to one and all. That's why pasya and ಇಲ್ಲಿ ಋತಸ್ಯ ಪಥ ಪ್ರೇತ ಅಯ ಪ್ರೇತ ಅಂದರೆ ಪ್ಲೀಸ್ ಸೆಂಡ್ ಅಸ್ ಇನ್ ದಿ ಪಾತ್ವೇ ಆಫ್ ದ ಋತ, ದಟ್ ಈಸ್ ದಿ ಕಾಸ್ಮಿಕ್ ಲಾ. ಸೊ ಲಾಫುಲ್ ಆಗಿ ಆ್ಯಂಡ್ ಪ್ರಯೋಜನಕರವಾಗಿರೋ ಮಾರ್ಗದಲ್ಲಿ ನಮ್ಮನ್ನು ತಗೊಂಡೋಗಿ. ಆ್ಯಂಡ್ ಯಜ್ಞಸ್ಯ ದಕ್ಷಿಣ ಚಂದ್ರ ದಕ್ಷಿಣ ಆ್ಯಂಡ್ ಪಥಾ ಸುವಿತಾ ನಯಂತಿ. ಈ ದಕ್ಷಿಣ ಬಗ್ಗೆ ಇವಾಗ ನಾವು ವಿ ಆರ್ ಗೆಟಿಂಗ್ ಮೆನಿ ಐಡಿಯಾಸ್ ಅಬೌಟ್ ದಿ ದಕ್ಷಿಣ. ದಕ್ಷಿಣ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇನ್ ಆಲ್ ಸ್ಯಾಕ್ರಿಫೈಸಸ್. ಆ್ಯಂಡ್ ದಟ್ಸ್ ವೈ ದಕ್ಷಿಣ ವೈ ಶ್ರದ್ಧಾ ಮಾಪ್ನೋತಿ ಅಂತ ಹೇಳ್ತಾರೆ. ಯಾವುದಕ್ಕೂ ಶ್ರದ್ಧಾ ಇನ್ಕ್ರೀಸ್ ಆಗಬೇಕು ಅಂದರೆ ದಕ್ಷಿಣ ಅಂದರೆ ಫೇವರಬಲ್ ಆ್ಯಂಡ್ ಸಪೋರ್ಟಿಂಗ್, ಪಾಸಿಟಿವ್. ಸೊ ಇಟ್ ಈಸ್ ದಟ್ ದಟ್ ಯಜ್ಞಸ್ಯ ಪಥಾ ಸುವಿತಾ ಚಂದ್ರ ದಕ್ಷಿಣ ನಯಂತಿ. ಆ್ಯಂಡ್ ಅಗೈನ್ ಅದ್ಯ ಬ್ರಹ್ಮಾಣಂ ರಾಧ್ಯಾಸಂ. ಸೊ ಬ್ರಹ್ಮಾಣಂ ರಾಧ್ಯಾಸಂ, may we be able to make prayer to you that you will be able to bring us the Vedic knowledge or the Brahmanic knowledge and all that. ಅದಕ್ಕೋಸ್ಕರ ಋಷಿಂ ಆರ್ಷೇಯಂ ಪಿತೃಮಂತಂ ಪೈತೃಮತ್ಯಂ ಸುಧಾತು ದಕ್ಷಿಣಂ ವಿಸುವಃ ಪಸ್ಯ ವ್ಯಂತರಿಕ್ಷಂ ಯತಸ್ವ ಸದಸ್ಯೈಃ. ಸೊ ದಕ್ಷಿಣ ಈಸ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ದಿ ಸದಸ್ಯಾಸ್. ಸದಸ್ಯ ಅಂದರೆ ದೋಸ್ ಪೀಪಲ್ ಹೂ ಪಾರ್ಟಿಸಿಪೇಟ್ ಇನ್ ದಿ ಯಜ್ಞಂ ಆ್ಯಂಡ್ ದೇ ಆರ್ ಆಲ್ ಅಟೆಂಡೀಸ್, ಐ ಥಿಂಕ್ ಸೊ. ಸೊ ಅವರಿಂದ ಯಾರು ಯಜ್ಞವನ್ನು ಅಟೆಂಡ್ ಆಗ್ತಾರೋ ಅವ್ರಿಗೆ ಕೂಡ ಆ ಯಜ್ಞ ಫಲವಾಗಿ ದಿ ಹೋಲ್ ದಕ್ಷಿಣ ಆಲ್ಸೋ ಬೀನ್ ಗಿವನ್. Therefore, here, ಎಂಥದೊಂದು ಈ ದಕ್ಷಿಣ ಅನ್ನೋದೆಂಥ ದಕ್ಷಿಣಂ ಸುಧಾತು ಆ್ಯಂಡ್ ಪೈತೃಮತ್ಯಂ ಆ್ಯಂಡ್ ಪಿತೃಮಂತಂ ಆ್ಯಂಡ್ ಋಷಿಂ ಆರ್ಷೇಯಂ. ಸೊ ಬ್ರಾಹ್ಮಣಂ ಋಷಿಂ ಆರ್ಷೇಯಂ ಆ್ಯಂಡ್ ವ್ಯಂತರಿಕ್ಷಂ ಸುವಹ ವ್ಯಂತರಿಕ್ಷಂ ವಿಪಸ್ಯ ಆ್ಯಂಡ್ yatasva sadasyaihi. So you can elevate yourself to higher planes by virtue of the dakshina that you are going to distribute at the conclusion of a particular rite in the sacrifice. Now helapa Om dhata ratihi savita idam. ಓಂ ಧಾತಾ ರಾತಿಃ ಸವಿತೇದಂ ಧಾತಾ ರಾತಿಃ ಸವಿತೇದಂ ಜುಷಂತಾಂ ಜುಷಂತಾಂ ಪ್ರಜಾಪತಿಃ ನಿಧಿಪತಿಃ ನೋ ಅಗ್ನಿಃ. ಪ್ರಜಾಪತಿರ್ನಿಧಿ ಅಗ್ನಿಃ ಪ್ರಜಾಪತಿರ್ನಿಧಿಪತಿರ್ನೋ ಅಗ್ನಿಃ. ತ್ವಷ್ಟಾ ವಿಷ್ಣುಃ ಪ್ರಜಯಾ ಸಗುಮ್ರರಾಣೋ. ತ್ವಷ್ಟಾ ವಿಷ್ಣುಃ ಪ್ರಜಯಾ ಸಗುಮ್ರರಾಣೋ. ತ್ವಷ್ಟಾ ವಿಷ್ಣುಃ ಪ್ರಜಯಾ ಸಗುಮ್ರರಾಣೋ. ಯಜಮಾನಾಯ ದ್ರವಿಣಂ ದಧಾತು. ಯಜಮಾನಾಯ ದ್ರವಿಣಂ ದದಾತು. ಯಜಮಾನಾಯ ದ್ರವಿಣಂ ದಧಾತು. ಸಮೀಂದ್ರ ನೋ ಮನಸಾ ನೇಷಿ.
समिन्द्रणो मनसा नेषि समिन्द्रणो मनसा नेषि गोभिः सगुंसु गोभिः सघुंसुः गोभिः सघुंसूरि सगुंसूरिभिः सघुंसूरिभिः सघुंसूरिभिर् मघवन् सगुंस्वस्त्या मघवन् स्वयं सगुं मघव मघवन् सगुंस्वस्त्या मघवन् सघुं स्वस्त्या मघवन् सघुं स्वस्या स्वस्त्या तं ब्रह्मणा देवकृतं यदस्ति सम्ब्रह्मणा देवकृतं यदस्ति सम्ब्रह्मणा देवकृतं यदस्ति सं देवानागुं सुमत्या संदेवानागं सुमत्या संदेवानागं सुमत्या यज्ञियानाम् यज्ञियानां यज्ञियानां संवर्चसा पयसा सं तनूभिः संवर्चसा पयसा संतनूभिः संवर्चसा पयसा संतनूभिः अगन्महि मनसा सगुं शिवेन मघन्महि मनसा सघं शिवेन मघं महि मनसा सघं शिवेन त्वष्टा नो अत्र वरिवः कृणोतु त्वष्टानो अत्र वरिभः कृणोतु त्वष्टावुनो अत्र वरिभः कृणोतु So Vasan, if you are there, can you recite 1,443 3 Asmaddatra ಹನುಮಾಷ್ಟೋ ಅನುರ್ಮಾಶ್ರುತನುಮೋ No, ಅದಲ್ಲ ಯದ್ವಿರಿಷ್ಟಂ ಒನ್ ಬ್ಯಾಕ್ ಹೇಳ್ಕೊಟ್ಟಿದ್ದು ಅಸ್ಮದ್ 1,443 ದಾತಾರಾತ್ರಿ ಬಿಡಿ ಅಸ್ಮದ್ದಾತ್ರ ದೇವತ್ರ ದಾತಾರಾತ್ರಿ ಶತ ಧಾತಾರಾತಿ ಸವಿತೇದಂ ಇಲ್ಲ ಶಂತಾಂ ನೆಕ್ಸ್ಟ್ ಒನ್ ಪ್ರೀವಿಯಸ್ ಒನ್ ಅಸ್ಮತು ಅಸ್ಮದ್ದಾತ್ರ ದೇವತ್ರ ಗಚ್ಚತ 1,443 3 ಹೋಗ್ರಿ 44 ಹೋಗ್ರಿ 43 3 43 the previous one अस्मद्दात्रा देवत्र गच्छत सवितानयन्ति होग्ರಿ देवत्र गच्छत देवत्र गच्छत मधुमती प्रदातारमा विशतानवहायास्मान् देवयानेन पथेत सुखधां लोके सीदत तन्न सघस्कृतम् Continue. Samishta आताराति सवितेदं जुषन्तां प्रजापतिर्निधि पतिर्नो अग्निः त्वष्टा विष्णु प्रजया सगुम्रराणो यजमानाय द्रविणं दधातु समिन्द्रणो मनसा नेशिगोभिः सगुं सूरिभिर्मघवत्सघ स्वस्त्या
संब्रह्मणा देवकृतं यदस्ति सं देवानागं पुमत्या यज्ञियानाम् संवर्चसा पयसा सं तनूभिरग्महि तनूभिरगन्महि मनसा मनसा सगुं शिवेन तनूभिरगन्महि मनसा सगुं शिवेन त्वष्टानो अत्र वरिव कृणोतु. ಬ್ಯೂಟಿಫುಲ್. ಸೊ ಇದು ಓದ್ತಾ ಇದ್ರೆ ಏನೇನಾದರೂ ನಮ್ಗೆ ಅರ್ಥವಾಗುತ್ತಾ? ಬಿಕಾಸ್ ಇದು ಯಜುರ್ವೇದ and everything is in prose order, prose only, and that too Taittiriya Samhita is completely a prose text. ಆದರೆ ಅದಕ್ಕೆ ಸ್ವರಗಳು ಪಾಠ ಎಲ್ಲ ಹಾಕ್ಕೊಂಡಿದ್ರೆ ದಟ್ ಲುಕ್ಸ್ ಲೈಕ್ ಮೆಟ್ರಿಕಲ್ ಫಾರ್ಮ್ ಅಂತ ಅನಿಸುತ್ತೆ. ಬಟ್ ಈಗ ಏನಾಯ್ತು ಅಂದರೆ ವಿ ಆರ್ ಮೇಕಿಂಗ್ ಎ ಜನರಲ್ ಪ್ರೇಯರ್ ಟು ನಂಬರ್ ಆಫ್ ಗಾಡ್ಸ್ ದಟ್ ವಿ ಆರ್ ಇನ್ ದಿ ಇನ್ಸ್ಟೆನ್ಸ್ ಆಫ್ ದಿ ದಕ್ಷಿಣ ಸೆಕ್ಷನಲ್ಲಿದ್ದೀವಿ. ವಿ ವಾಂಟ್ the dakshina enough be given by the gods to Yajamana, wealth to the Yajamana, that he will be able to satisfy and all people who are there in the sadas and who are there attending that, and also the gods and also the Ritviks and all that, and also it will help them to move in a righteous path. And all that information has been given here. For example, when you say that 144, see, Asmad Dratra Devatra Gacchata. See, Datra Devatra Gacchata Madhupatihi. ಸೊ ದಾತ್ರ ಅಂದರೆ ಯಾರು ದಾನ ಮಾಡ್ತಾರೋ, ಯಾರು ಡೊನೇಟ್ ಮಾಡಿ ಸಹಾಯ ಮಾಡ್ತಾರೋ, ಇನ್ ಒನ್ ವೇ ಆರ್ ದಿ ಅದರ್, they are all called Data, Datarau, Datarah. Datra will be Tritiya Vibhakti Ekvachana. So Savitra, ददाति. yeah. So Devatra, ददाति. Tra means the place. So the person, the Devatra means to the vicinity of the gods or wherever gods are dwelling. And ಎಂಥವ್ರು ಅಂದರೆ ದಾತ್ರ ಮಧುಮತೀಹಿ ಪ್ರದಾತಾರಂ ಆವಿಶತ. ಸೊ ಮಧುಮತೀಹಿ, ದಟ್ ಈಸ್ ಸ್ವೀಟ್ ಮೈಂಡೆಡ್ ಆರ್ ಪರೋಪಕಾರ ಬುದ್ಧಿಯಿಂದ ಇರೋರು. ಸೊ ಪ್ರದಾತಾರಂ ಆವಿಶತ. ಸೊ ಪ್ರದಾತಾರಂ ಮೀನ್ಸ್ ದಿ ಯಜಮಾನ, ದಿ ಸ್ಯಾಕ್ರಿಫೈಸರ್. ಅವನಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಬೇಕು? ಆವಿಶತ ಮೀನ್ಸ್ ಎಂಟರ್ ಇನ್ ಟು ಹಿಮ್ and ಅನಿವಹಾಯ ಅಸ್ಮಾನ್ ದೇವಯಾನೇನ ಪಥೇನ ಸುಕೃತಾಂ ಲೋಕೆ ಸೀದತ್ತ ತನ್ನಃ ಸಂಸ್ಕೃತಂ. ಸೊ ವಾಟ್ ದಟ್ ದಕ್ಷಿಣ ಮಸ್ಟ್ ಡೂ ಈಸ್ ದಟ್ ದಿ ಯಜಮಾನ ಮಸ್ಟ್ ಬಿ lifted up to the Sukruta Loka, to the Punya Lokas. And highly Samskrutam means being given all that merit of having performed a portion of this Agnistoma, he must be lifted upwards. That's what is their idea. And next we have got another Homa that is called Yajur Homa, which is called as ಹಲೋ, ಕ್ಲಾಸು ಆಗ್ತಾ ಇದೆ, ಆಮೇಲೆ ಮಾತಾಡ್ತೀರಮ್ಮ. ಓಕೆ, ಜಸ್ಟ್ ಜಾಯಿನ್ ಆಗಮ್ಮ. ಸೊ ದಕ್ಷಿಣ ಈಸ್ ಈ ದಕ್ಷಿಣದಿಂದ the person has got to be taken up to the Punya Lokas, well cultured, and ಅದೆಲ್ಲ ನಮಗಿದೆ. ಈ ಸಮಿಷ್ಟ ಅಂದರೆ ಸಮ್ ಪ್ಲಸ್ ಇಷ್ಟ ಯಜು ಹೋಮ, ದಟ್ ಈಸ್ ಸಮ್ ಇಷ್ಟ, ದಟ್ ಈಸ್ ವಾಟ್ ಎವರ್ ಇಷ್ಟ ಆರ್ ಡಿಸೈರಸ್ ವಾಂಟ್ ಆರ್ ಪರ್ಪಸ್ ಫಾರ್ ವಿಚ್ ಯು ಸ್ಟಾರ್ಟೆಡ್, ಅದು ಕೂಡ
ಸ್ಮಾಲ್ ರೈಟ್, ಆಪ್ಷನಲ್ ರೈಟ್, ಆ ಹೋಮದಲ್ಲಿ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇವೆ. ಏನದು? ಧಾತಾ ರಾತಿ ಸವಿತಾ ಇದಂ ಜುಷಂತಾಂ. ಐಡಿಯಾ 1. ಪ್ರಜಾಪತಿ ನಿಧಿಪತಿ ನಃ ಅಗ್ನಿ ಅಂಡ್ ತ್ವಷ್ಟಾ ವಿಷ್ಣು ಪ್ರಜಯಾ ಸಂರರಾಣ ಯಜಮಾನಾಯ ದ್ರವಿಣಂ ದಧಾತು ಅಂಡ್ ಸಮೀಂದ್ರಃ ನಃ ಮನಸಾ ನೇಷಿ ಗೋಭಿಃ ಸಗುಂಸೂಃ ಏಭಿಃ ಮಘವನ್ ಸಗುಂ ಸ್ವಸ್ತ್ಯಾ ಸಂ ಬ್ರಹ್ಮಣ ದೇವಕೃತಂ ಯದಸ್ತಿ ಸಂ ದೇವಾನಾಗುಂ ಸುಮತ್ಯ ಯಜ್ಞಿಯಾನಾಂ ಸಂವರ್ಚಸಾ ಪಯಸಾ ಸಂ ತನೂಭಿಃ ಅಗನ್ಮಹಿ ಮನಸಾ ಸಗುಂ ಶಿವೇನ ತ್ವಷ್ಟಾ ನಃ ಅತ್ರ ವರಿವಃ ಕೃಣೋತು. ಸೊ ಇದೆಲ್ಲ ದಿ ಯಜ್ಞ ಫಲ ಆ್ಯಂಡ್ ಆಲ್ಸೋ ಪ್ರೇಯರ್ ಟು ದಿ ಗಾಡ್ಸ್ ಏನು ಮಾಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸುಡ್ರ ಸಿ ಸವಿತಾ ಧಾತಾ ರಾತಿ ಇದಂ ಸವಿತಾ ಜುಷಂತಾಂ ಆ್ಯಂಡ್ ಅಗ್ನಿ ಪ್ರಜಾಪತಿ ನಿಧಿಪತಿ ನಃ ಜುಷಂತಾಂ. ಗೊತ್ತಾಗುತ್ತಲ್ಲ, ಇವರೆಲ್ಲರೂ ನಮಗೆ ನಾವು ಮಾಡ್ತಾ ಇರುವ ಹೋಮ, ಮಾಡ್ತಾ ಇರುವ ಆಹುತಿಗಳು ಇವೆಲ್ಲ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಡ್ಬೇಕು. ದೆನ್ ತ್ವಷ್ಟಾ ವಿಷ್ಣು ಪ್ರಜಯಾ ಸಗುಂರರಾಣ ಯಜಮಾನಾಯ ದ್ರವಿಣಂ ದಧಾತು. ಸೊ ಎಲ್ಲೆಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ತೃಪ್ತಿಪಡಿಸೋದಕ್ಕೋಸ್ಕರ ದಟ್ ದಿಸ್ ಪರ್ಟಿಕ್ಯುಲರ್ ವಿಷ್ಣು, ತ್ವಷ್ಟಾ ವಿಷ್ಣು, ಇವರೆಲ್ಲರೂ ಕೂಡ he has to bless him, good children and also good amount of wealth that the Yajamana will be rich enough to satisfy others. And again, Indra prayer is that he has to bless also the cattle and all that riches, so that they will become rich people or capable people. And at the same time, when he is doing all these things, the Yajamana and the people connected, the retinue, ಅವರೆಲ್ಲರೂ ಸ್ವಸ್ಥ್ಯ, ಸ್ವಾಸ್ಥ್ಯವಾಗಿ ಆರೋಗ್ಯಕರವಾಗಿರಬೇಕು. ಆ್ಯಂಡ್ ದೇವಕೃತಂ ಸಂ ಬ್ರಹ್ಮಣ ಯದಸ್ತಿ ಸಂ ದೇವಾನಾಗುಂ ಸುಮತ್ಯ ಯಜ್ಞಿಯಾನಾಂ. ಯಜ್ಞಿಯಾನಾಂ ಮೀನ್ಸ್ ದೋಸ್ ಪೀಪಲ್ ಹೂ ಆರ್ ವರ್ದಿ ಆಫ್ ರೆಸ್ಪೆಕ್ಟ್. ಯಜ್ಞ ಹಿಯರ್ ಆಲ್ಸೋ ರೆಸ್ಪೆಕ್ಟ್. ಸೊ ಅವ್ರಿಗೆಲ್ಲರೂ ಕೂಡ ದೇರ್ ಶುಡ್ ಬಿ ಏನಾಗುತ್ತೆ, ದೇವತೆಗಳ ಸುಮತಿಯಿಂದ ಅದು ಅವ್ರಿಗೆ ದೇವಕೃತಂ ಯದಸ್ತಿ ಸಂ ದೇವಾನಾಂ ಸುಮತ್ಯ ಯಜ್ಞಿಯಾನಾಂ. ಅದು ಅಷ್ಟೇ ಅಲ್ಲ, ದೇರ್ ಮಸ್ಟ್ ಬಿ ವರ್ಚಸ್ಸು ಆ್ಯಂಡ್ ಪಯಸ್ಸು ಆ್ಯಂಡ್ ವಿತ್ ಆಲ್ ದೀಸ್ ಅಡ್ವಾಂಟೇಜಸ್ ಏನಾಗಬೇಕು, ಸಗುಂ ಶಿವೇನ ತ್ವಷ್ಟಾನು ಅತ್ರ ವರಿವ ಕೃಣೋತು. ತ್ವಷ್ಟ ಎಲ್ಲರೂ ಕೂಡ ಚೆನ್ನಾಗಿ ಅವ್ರು ನೋಡ್ಕೋಬೇಕು ಅಂತ ಇದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಟೆಕ್ಸ್ಟ್ ವೇರ್ ವಾಟ್ ಈಸ್ ದ ಅಡ್ವಾಂಟೇಜ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್. ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಅನುವಾಕಾಸ್, where we are submitting the purpose for which we have started performing the yajna or some agnishtoma sacrificed. And moreover, we make whatever doshas are all there, nammalli ಏನು ದೋಷಗಳಿದೆಯೋ while performance or even otherwise, all these doshas have got to be erased by the Paramatma. That kind of prayer also we are doing in the next mantra, 1-4-44, second one. Anumarstu tanuvo yadvilishtam yadadyatva prayati yagne asmin agne hotaram avrunimahiha ರುದಗಯಾದಥ ಗುಪ್ತಾಸಮಿಷ್ಠಾ
ಪ್ರಜಾನನು ಯಜ್ಞಂ ಅಪಯಾಹಿ ವಿದ್ವಾನ್ ಸ್ವಗಾವೋ ದೇವಾಃ ಸದನಮಾಕರ್ಮ ಯ ಆಜಗ್ಮಾ ಸವನೇದಂ ಜುಷಾಣಾಃ ಜಕ್ಷಿವಾಗುಂಸಃ ಪಪಿವಾಗುಂಸಃ ಚ ವಿಶ್ವೇ ಅಸ್ಮೇ ದತ್ತ ವಸವೋ ವಸೂನಿ ಯಾನಾವಹ ಉಸತೋ ದೇವಾನ್ ತಾನ್ ಪ್ರೇರಯ ಸ್ವೇ ಅಗ್ನೇ ಸಧಸ್ಥೆ ವಹಮಾನಾ ಭರಮಾಣಾ ಹವಿಗುಂಷಿ ವಸುಂ ಘರ್ಮ ದಿವಂ ಆತಿಷ್ಠತಾನು. ಅಂಡ್ ಕೊನೆಗೆ ಇದು ಹೊರತು ನೋಡಿದರೆ ದಿ ಕನ್ಕ್ಲೂಷನ್ ಪಾಯಿಂಟ್ ಆಫ್ ದಿಸ್ ಯಜ್ಞಂ ಗಚ್ಚ ಯಜ್ಞಪತಿಂ ಗಚ್ಚ ಸ್ವಾಂ ಯೋನಿಂ ಗಚ್ಚ ಸ್ವಾಹಾ ಯಜ್ಞಂ ಗಚ್ಚ ಯಜ್ಞಪತಿಂ ಗಚ್ಚ ಸ್ವಾಂ ಯೋನಿಂ ಗಚ್ಚ ಸ್ವಾಹಾ ಏಷ ತೇ ಯಜ್ಞಃ ಯಜ್ಞಪತೆ ಸಹ ಸೂಕ್ತವಾಕಃ ಸುವೀರಃ ಸ್ವಾಹಾ ದೇವಾಃ ಗಾತುವಿದೋ ಗಾತುಂ ದಿತ್ವಾ ಗಾತುಮಿತ ಮನಸಸ್ಪತ ಇವಂ ನೋ ದೇವೇಶು ಯಜ್ಞಗುಂ ಸ್ವಾಹಾ ವಾಚಿ ಸ್ವಾಹಾ ವಾತೇಧಾಃ. ಸೊ ಇಷ್ಟು ತನಕ ಒಂದು ಯೂನಿಟ್ ವಾಟ್ ಈಸ್ ದಟ್ ಕಾಲ್ಡ್ ಸಮಿಷ್ಟ ಯೋಗ, ಸಮಿಷ್ಟ ಹೋಮ ಅಂತ ಮಾಡ್ತಾರೆ. ಐ ಥಿಂಕ್ ವಿಲ್ ಸ್ಟಾಪ್ ಹಿಯರ್ ಟುಡೇ and we'll continue next. I'll explain you all these purposes and wants and activity of the gods. ಸೊ ಇಷ್ಟು ಜನರಿಗೆ ನಾವೆಲ್ಲ ಆಹುತಿಗಳು ಈ ಸೋಮ ಕಪ್ ಲೈಬೇಷನ್ಸ್ ಹಾಕಿದ್ದೀವಲ್ವ, ವಿ ಹ್ಯಾವ್ ಆಫರ್ಡ್ ದಿ ಸೋಮ ಜ್ಯೂಸ್ ಟು ಮೆನಿ ಗಾಡ್ಸ್, more than 40 gods, deities. We have called them, we praised them, we invited them to our plant, and with all affection, bhakti, shraddha, we have offered the somarasa to all these people, because they are all called, they became now somapaha. So somarasavanu kudidu tumba santosh, because soma is very well liked by all gods. And another thing is, now after all this, there should be at the conclusion the dakshina part. ಸೊ ಅಲ್ಲಿರುವ ಯಜಮಾನರಿಗೆ, ಋತುಗಳಿಗೆ ಆ್ಯಂಡ್ ಸದಸ್ಯರಿಗೆ ಯಾರ್ಯಾರಿಗೆ ಏನು ಕೊಡಬೇಕು ಆ ದಕ್ಷಿಣ ಪಾರ್ಟು ಆಯಿತು. ಅಂಥ ದಕ್ಷಿಣ ಕೊಡಬೇಕು ಅಂದರೆ ದೆರ್ ಮಸ್ಟ್ ಬಿ ಸಮ್ ಕೈಂಡ್ ಆಫ್ ವೆಲ್ತ್ ಆ್ಯಂಡ್ ಬ್ಲೆಸ್ಸಿಂಗ್ ಫ್ರಮ್ ದಿ ಗಾಡ್, ರೆಸ್ಪೆಕ್ಟಿವ್ ಗಾಡ್ಸ್. ಸೊ ಎ ಪ್ರೇಯರ್ ಈಸ್ ಬೀಯಿಂಗ್ ಡನ್ ಟು ದಿ ಗಾಡ್ಸ್ ಆಲ್ಸೋ, ದಟ್ ದಿ ಯಜಮಾನ be made richer enough to be able to go through all these things. ಸೊ ಇದೆಲ್ಲ ನೋಡ್ತಾ ಇದ್ದರೆ ಯಜ್ಞ ಈಸ್ ಅ ವೆರಿ 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 ಯೂಸ್ಫುಲ್ ಆ್ಯಕ್ಟಿವಿಟಿ, ಆ್ಯಂಡ್ ಅದರಿಂದ ದೇರ್ ಈಸ್ ಗೋಯಿಂಗ್ ಟು ಬಿ ಎ ಲಾಟ್ ಆಫ್ ಬೆನಿಫಿಟ್ಸ್ ಟು ದಿ ಸ್ಯಾಕ್ರಿಫೈಸರ್ ಆ್ಯಂಡ್ ದಿ ಫಾಲೋಯರ್ಸ್ ಆಫ್ ಸ್ಯಾಕ್ರಿಫೈಸರ್ಸ್ ಇನ್ ಟೋಟಲ್. ದಟ್ಸ್ ವಾಟ್ ವಿ ಕುಡ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್. I think I stop. I'll explain again these mantras because there was no much. So because, and I will explain all these mantras in the next class also, so that ನಮಗೆ ಇಷ್ಟೊಂದು ಸಲ ಇಷ್ಟೊಂದು ಸೋಮಯಾಗ ಮಾಡಿದ ಮೇಲೆ ಏನು ಫಲಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಆ್ಯಂಡ್ ವಾಟ್ ಕೈಂಡ್ ಆಫ್ ದಿ ರಿವಾರ್ಡ್ ದಟ್ ವಿ ಆರ್ ಆಲ್ ಗೆಟಿಂಗ್ ಡ್ಯೂ ಟು ದಿಸ್, ದಟ್ಸ್ ಇಂಪಾರ್ಟೆಂಟ್. ಸೊ ಯಜ್ಞ ಆ್ಯಂಡ್ ಯಜ್ಞ ಫಲ, ಈ ಕೊನೆ ಮಂತ್ರ ನೋಡಿದ್ರೆ ಕೊನೆಗೆ ಏನು ಮಾಡ್ತಂದರೆ, ನೀವು ಮಾಡಿದ್ದೆಲ್ಲ ನಮ್ಮದಲ್ಲ, ನಾನು ಮಾಡಿದ್ದೀನಿ ಅನ್ನೋ ಸ್ವಭಾವ ಅನ್ನೋ ಪಾಯಿಂಟು ಬರಬಾರ್ದು. ಬಟ್ ಕೊನೆಗೆ ನೋಡಿದ್ರೆ ಯಜ್ಞಂಗಚ್ಚ ಸ್ವಾಹ ಅಂತ 1445 44 ಬಂದರೆ 44 ಥರ್ಡ್ ಮಂತ್ರದಲ್ಲಿ ಇವಾಗ ಏನಂದರೆ ನಮ್ಮದು ಅಂತ ಏನೂ ಇಲ್ಲ, ನಾನು ಮಾಡಿದ್ದೀನಿ ಅನ್ನೋ ಅದು ಸ್ವಭಾವ ಹೆಮ್ಮೆ ಬೇಕಾಗಿಲ್ಲ. Something like we are all saying
ಕೃಷ್ಣಾರ್ಪಣಮಸ್ತು, ಅಂಬಾರ್ಪಣಮಸ್ತು, ಈ ಅರ್ಪಣ ಮಾಡಿಬಿಟ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಅರ್ಪಣಂ? ವೆನ್ ಒನ್ಸ್ ಯು ಡೂ ದಿ ಅರ್ಪಣ, ಯು ಲೂಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿ ಮೆರಿಟ್ ಆರ್ ಎನಿ ಡಿಮೆರಿಟ್, ಎನಿ ದೋಷ ಆ್ಯಂಡ್ ಆಲ್ ದಟ್ ಸಬ್ಮಿಟ್ ಟು ದಿ ಫೀಟ್ ಆಫ್ ದಿ ಗಾಡ್. ಅದಕ್ಕೋಸ್ಕರ ಈ ಲಾಸ್ಟ್, ಇನ್ಫ್ಯಾಕ್ಟ್ ಯು ಮಸ್ಟ್ ಅಬ್ಸರ್ವ್, ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಸೌಂದರ್ಯ ಲಹರಿ ಹೋಮ, many times we used to recite this particular mantra where we are submitting, because yajna is the Vishnu Swarupam. Yajno vai Vishnuhu, Vishnuhu yajnaha. So yajama, anything that is yajna, that is Vishnu Rupam. Taking this as an important solution, Daksha Prajapati invited Vishnu but never invited Shiva. You see, he was trying to distinguish between Vishnu and Shiva, and therefore look at the drastic annihilation that he had to go through and all that. So, ಅದರಿಂದ ಯಜ್ಞ ಅಂದರೆ ಇಟ್ ಈಸ್ ಎ ಕಾಮನ್ ಥಿಂಗ್ ಬಿಲಾಂಗಿಂಗ್ ಟು ದಿ ಗಾಡ್. ಸೊ ಯಜ್ಞಂಗಚ್ಚ ಅಂದರೆ ವಿಷ್ಣು ಸಮೀಪಕ್ಕೆ ಹೊರಟೋಗು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಐ ಥಿಂಕ್ ಐ ವಿಲ್ ಸ್ಟಾಪ್ ಹಿಯರ್ ಆ್ಯಂಡ್ ವಿಲ್ ಕಂಟಿನ್ಯೂ ಮೋರ್ explanatory part next class. Om Swasti. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ವಾಸುದೇವಾರ್ಪಣಮಸ್ತು, ಶ್ರೀ ವೇದ ಪುರುಷಾಶೀರ್ವಾದೋಸ್ತು. ಓಂ ಶ್ರೀ ಮಾತೃಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್.